ಇದ್ದಾರೆ. ಮಧುಸೂದನ್ ರಾವ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಮಧುಸೂದನ್ ಅವರ ಒಡನಾಟವನ್ನ ನೆನೆದು ಸ್ನೇಹಿತರು ಭಾವುಕರಾಗಿದ್ದಾರೆ. ಸ್ನೇಹ ಜೀವಿ, ತುಂಬಾ ಒಳ್ಳೆಯವನು. ಗಣೇಶ ಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೆ ಕೈ ಜೋಡಿಸ್ತಾ ಇದ್ದ. ಬಹಳ ಖುಷಿಯಾಗಿ ಬರ್ತಿದ್ದಂಥವರು. ಸೇನಾ ಸಮವಸ್ತ್ರದಲ್ಲಿ ಬಂದು ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿಗಳು. ಅಂದ್ರೆ ಹತ್ಯೆ ಮಾಡಕ್ಕೂ ಅವರುಗಳು ಸೇನಾ ಸಮವಸ್ತ್ರದಲ್ಲಿ ಬರಬೇಕಾಯ್ತು. ತಾವೇನೋ ಹಾಗೆ ಬಂದು ಹತ್ಯೆ ಮಾಡಕ್ ಆಗದೆ ಇರೋ ಹೇಳಿಗಳು. ಸೈನಿಕರ ರೀತಿನಲ್ಲಿ ವೇಷ ಧರಿಸಿಕೊಂಡು ಬಂದು ಹತ್ಯೆ ಮಾಡಿ ಹೋಗಿರುವಂತಹ ರಣಹೇಳಿಗಳು. ಇಲ್ಲೇ ಇರೋದವರು ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತೆ ಇದು ನಮಗೆ ಬೆಳಗ್ಗೆ ವಿಚಾರ ಗೊತ್ತಾಯ್ತು. ನಮ್ಮ ಸ್ನೇಹಿತರು ಒಬ್ರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯ್ತು. ಈ ತರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿಂದ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾನೇ ಬೇಜಾರಾಯ್ತು. ತುಂಬಾ ಒಳ್ಳೆ ವ್ಯಕ್ತಿ ಕೂಡ ಅವರು. ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂತ ವ್ಯಕ್ತಿ. ಇಲ್ಲೆಲ್ಲ ನೋಡಿದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಕಾಡನ್ ಅಧ್ಯಕ್ಷರು ಮೂರ್ತಿ ಅವರು ಅಂತ. ಅವರು ಮತ್ತೆ ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರುವಂತ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯ್ತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂತ ವ್ಯಕ್ತಿ. ಮತ್ತು ಸ್ವಂತ ಮನೆನೆ ಅವರು. ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ, 8 ಇಯರ್ಸ್. ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಹೌದು, ಈ ಸರ ವಿಷಯ ನಮಗೆ ಗೊತ್ತಾಯ್ತು. ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮ್ಗೆ ಗೊತ್ತಾಗಿತ್ತು ಅಂತ. ಈಗ ನಾವು ನಿಮ್ಮ ಕೆಲವೊಂದು ಮೀಡಿಯಾಗಳಲ್ಲಿ ಕೇಳಿ ನಾವು ಹೇಳಿರೋದು, ಅದು ಸತ್ಯ ಘಟನೆ ಏನಂತ ನಮಗೂ ಗೊತ್ತಿಲ್ಲ. ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಪರಿಸ್ಥಿತಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಮಧುಸೂದನ್ ರಾವ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಮಧುಸೂದನ್ ಅವರ ಒಡನಾಟವನ್ನ ನೆನೆದು ಸ್ನೇಹಿತರು ಭಾವುಕರಾಗಿದ್ದಾರೆ. ಸ್ನೇಹ ಜೀವಿ, ತುಂಬಾ ಒಳ್ಳೆಯವನು. ಗಣೇಶ ಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೆ ಕೈ ಜೋಡಿಸ್ತಾ ಇದ್ದ. ಬಹಳ ಖುಷಿಯಾಗಿ ಬರ್ತಿದ್ದಂಥವರು. ಸೇನಾ ಸಮವಸ್ತ್ರದಲ್ಲಿ ಬಂದು ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿಗಳು. ಅಂದ್ರೆ ಹತ್ಯೆ ಮಾಡಕ್ಕೂ ಅವರುಗಳು ಸೇನಾ ಸಮವಸ್ತ್ರದಲ್ಲಿ ಬರಬೇಕಾಯ್ತು. ತಾವೇನೋ ಹಾಗೆ ಬಂದು ಹತ್ಯೆ ಮಾಡಕ್ ಆಗದೆ ಇರೋ ಹೇಳಿಗಳು. ಸೈನಿಕರ ರೀತಿನಲ್ಲಿ ವೇಷ ಧರಿಸಿಕೊಂಡು ಬಂದು ಹತ್ಯೆ ಮಾಡಿ ಹೋಗಿರುವಂತಹ ರಣಹೇಳಿಗಳು. ಇಲ್ಲೇ ಇರೋದವರು ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತೆ ಇದು ನಮಗೆ ಬೆಳಗ್ಗೆ ವಿಚಾರ ಗೊತ್ತಾಯ್ತು. ನಮ್ಮ ಸ್ನೇಹಿತರು ಒಬ್ರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯ್ತು. ಈ ತರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿಂದ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾನೇ ಬೇಜಾರಾಯ್ತು. ತುಂಬಾ ಒಳ್ಳೆ ವ್ಯಕ್ತಿ ಕೂಡ ಅವರು. ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂತ ವ್ಯಕ್ತಿ. ಇಲ್ಲೆಲ್ಲ ನೋಡಿದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಕಾಡನ್ ಅಧ್ಯಕ್ಷರು ಮೂರ್ತಿ ಅವರು ಅಂತ. ಅವರು ಮತ್ತೆ ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರುವಂತ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯ್ತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂತ ವ್ಯಕ್ತಿ. ಮತ್ತು ಸ್ವಂತ ಮನೆನೆ ಅವರು. ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ, 8 ಇಯರ್ಸ್. ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಹೌದು, ಈ ಸರ ವಿಷಯ ನಮಗೆ ಗೊತ್ತಾಯ್ತು. ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮ್ಗೆ ಗೊತ್ತಾಗಿತ್ತು ಅಂತ. ಈಗ ನಾವು ನಿಮ್ಮ ಕೆಲವೊಂದು ಮೀಡಿಯಾಗಳಲ್ಲಿ ಕೇಳಿ ನಾವು ಹೇಳಿರೋದು, ಅದು ಸತ್ಯ ಘಟನೆ ಏನಂತ ನಮಗೂ ಗೊತ್ತಿಲ್ಲ. ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು
8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಪರಿಸ್ಥಿತಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಮಧುಸೂದನ್ ರಾವ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಮಧುಸೂದನ್ ಅವರ ಒಡನಾಟವನ್ನ ನೆನೆದು ಸ್ನೇಹಿತರು ಭಾವುಕರಾಗಿದ್ದಾರೆ. ಸ್ನೇಹ ಜೀವಿ, ತುಂಬಾ ಒಳ್ಳೆಯವನು. ಗಣೇಶ ಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೆ ಕೈ ಜೋಡಿಸ್ತಾ ಇದ್ದ. ಬಹಳ ಖುಷಿಯಾಗಿ ಬರ್ತಿದ್ದಂಥವರು. ಸೇನಾ ಸಮವಸ್ತ್ರದಲ್ಲಿ ಬಂದು ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿಗಳು. ಅಂದ್ರೆ ಹತ್ಯೆ ಮಾಡಕ್ಕೂ ಅವರುಗಳು ಸೇನಾ ಸಮವಸ್ತ್ರದಲ್ಲಿ ಬರಬೇಕಾಯ್ತು. ತಾವೇನೋ ಹಾಗೆ ಬಂದು ಹತ್ಯೆ ಮಾಡಕ್ ಆಗದೆ ಇರೋ ಹೇಳಿಗಳು. ಸೈನಿಕರ ರೀತಿನಲ್ಲಿ ವೇಷ ಧರಿಸಿಕೊಂಡು ಬಂದು ಹತ್ಯೆ ಮಾಡಿ ಹೋಗಿರುವಂತಹ ರಣ ಹೇಳಿಗಳು. ಇಲ್ಲೇ ಇರೋದವರು ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತೆ ಇದು ನಮಗೆ ಬೆಳಗ್ಗೆ ವಿಚಾರ ಗೊತ್ತಾಯ್ತು. ನಮ್ಮ ಸ್ನೇಹಿತರು ಒಬ್ರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯ್ತು. ಈ ತರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿಂದ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾನೇ ಬೇಜಾರಾಯ್ತು. ತುಂಬಾ ಒಳ್ಳೆ ವ್ಯಕ್ತಿ ಕೂಡ ಅವರು. ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂತ ವ್ಯಕ್ತಿ. ಇಲ್ಲೆಲ್ಲ ನೋಡಿದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಗಾರ್ಡನ್ ಅಧ್ಯಕ್ಷರು ಮೂರ್ತಿಯವರು ಅಂತ. ಅವರು ಮತ್ತೆ ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರುವಂತ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯ್ತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂತ ವ್ಯಕ್ತಿ ಮತ್ತು ಸ್ವಂತ ಮನೆನೆ ಅವರು. ಅವರು ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ, 8 ಇಯರ್ಸ್ ಬೇಕು. ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಅವ್ರು ಈ ಸರ ವಿಷಯ ನಮಗೆ ಗೊತ್ತಾಯ್ತು, ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮ್ಗೆ ಗೊತ್ತಾಗಿರೋದು ಅಂತ. ಈಗ ನಾವು ನಿಮ್ಮ ಕೆಲವೊಂದು ಮೀಡಿಯಾಗಳಲ್ಲಿ ಕೇಳಿ ನಾವು ಹೇಳಿರೋದು, ಅದು ಸತ್ಯ ಘಟನೆ ಏನಂತ ನಮಗೂ ಗೊತ್ತಿಲ್ಲ. ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಪರಿಸ್ಥಿತಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಮಧುಸೂದನ್ ರಾವ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಮಧುಸೂದನ್ ಅವರ ಒಡನಾಟವನ್ನ ನೆನೆದು ಸ್ನೇಹಿತರು ಭಾವುಕರಾಗಿದ್ದಾರೆ. ಸ್ನೇಹ ಜೀವಿ, ತುಂಬಾ ಒಳ್ಳೆಯವನು. ಗಣೇಶ ಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೆ ಕೈ ಜೋಡಿಸ್ತಾ ಇದ್ದ. ಬಹಳ ಖುಷಿಯಾಗಿ ಬರ್ತಿದ್ದಂಥವರು. ಸೇನಾ ಸಮವಸ್ತ್ರದಲ್ಲಿ ಬಂದು ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿಗಳು. ಅಂದ್ರೆ ಹತ್ಯೆ ಮಾಡಕ್ಕೂ ಅವರುಗಳು ಸೇನಾ ಸಮವಸ್ತ್ರದಲ್ಲಿ ಬರಬೇಕಾಯ್ತು. ತಾವೇನೋ ಹಾಗೆ ಬಂದು ಹತ್ಯೆ ಮಾಡಕ್ ಆಗದೆ ಇರೋ ಹೇಳಿಗಳು.